ನನ್ನ ಯೂಟ್ಯೂಬ್ ಚಾನಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ವಿಡಿಯೋನ ಪೂರ್ತಿ ನೋಡಿ. ಇದೇ ಥರ ಡೈಲಿ ವ್ಲಾಗ್ ಬೇಕು, ಬಡವರು ಬೆಳಿಬೇಕು ಅಂತ ಹೇಳಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮ್ಮನೆಯವರು ಇವತ್ತು ಕೆಲಸಕ್ಕೆ ಹೋದವರು ಮನೆಗೆ ವಾಪಸ್ ಬಂದರು, ಯಾಕಂತ ಗೊತ್ತಿಲ್ಲ. ಹಾಗೆ ನನಗೂ ಕೂಡ 2-3 ದಿವಸದಿಂದ ಕೈ ಕಾಲೆಲ್ಲ ನಡುಗ್ತಾ ಇತ್ತು, ತಲೆ ಕೂಡ ತುಂಬ ಸುತ್ತಂಗಾಗ್ತಿತ್ತು ಅಂತೇಳಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಕರ್ಕೊಂಡು ಹೊರಟ್ರು. ಹಾಸ್ಪಿಟಲ್ಗೆ ಹೋಗೋ ದಾರಿನಲ್ಲಿ ಸಿರಿ ಕೆಫೆ ಅಂತ ಒಂದು ಚಿಕ್ಕಮಂಗ್ಳೂರಲ್ಲಿ ಫೇಮಸ್ ಆಗಿರೋಂಥ ಜಾಗ ಇದೆ. ನಾವು ಪ್ರತಿ ಸರಿ ಬೈಕ್ನಲ್ಲಿ ಹೋಗ್ಬೇಕಾದ್ರೆ ದೂರದಿಂದ ನೋಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಮನೆಯವರು ಇವತ್ತು ಬೈಕ್ ನಿಲ್ಲಿಸಿ, ಬಾ ನಿನಗೆ ಇವತ್ತು ತೋರಿಸ್ತೀನಿ, ಒಳಗಡೆ ಕರ್ಕೊಂಡು ಹೋಗಿ ಅಂತ ಕರ್ಕೊಂಡು ಹೋದ್ರು. ತುಂಬ ಚೆನ್ನಾಗಿತ್ತು ಪ್ಲೇಸು. ಎಲ್ಲ ಸುತ್ತಕೊಂಡು ಮತ್ತೆ ಅಲ್ಲಿಂದ ಹಾಸ್ಪಿಟ್ಲು ಕಡೆ ಹೋದ್ವಿ. BP ಮತ್ತು ಶುಗರ್ ಎರಡೂ ಚೆಕ್ ಮಾಡಿದರು. ತುಂಬಾ ಜಾಸ್ತಿ ಇದೆ, ಜಾಸ್ತಿ ಟೆನ್ಷನ್ ತೊಗೊಳ್ತೀರಾ ಅನಿಸುತ್ತೆ ಅಂತೆಲ್ಲ ಹೇಳಿದರು. ಆದರೆ ಏನು ಮಾಡೋಕ್ಕಾಗತ್ತೆ, ರೋಗ ಕೇಳಿ ಬರುತ್ತಾ, ಮತ್ತು ಇಷ್ಟು ಸಣ್ಣ ವಯಸ್ಸಿನಲ್ಲೇ ನಿಮಗೆ ಇಷ್ಟು BP ಶುಗರ್ ಇರೋದು ಒಳ್ಳೆಯದಲ್ಲ, ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳಿದರು. ನಾನು ಸುಮಾರು ಒಂದು 3-4 ತಿಂಗಳಿಂದ ಹಾಸ್ಪಿಟ್ಲು ಕಡೆ ಹೋಗೇ ಇರಲಿಲ್ಲ. ಹಾಗಾಗಿ ಪ್ರತಿ ತಿಂಗಳು ಬಂದು ಟೆಸ್ಟ್ ಮಾಡಿಸಿ ಟ್ಯಾಬ್ಲೆಟ್ ತೊಗೊಂಡು ಹೋಗಿ ಅಂತ ಹೇಳಿದರು. ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು, ತೊಗೊಂಡು ಬಂದ್ವಿ. ಅಲ್ಲಿಂದ ತುಂಬ ಚೆನ್ನಾಗಿ ಬೆಟ್ಟದ ವ್ಯೂ ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಮನೆಗೆ ಬರ್ತಾ ಇದ್ದಂಗೆ ನೀರು ಬಿಟ್ಟಿದ್ರು. ನಾನು ಊಟ ಮಾಡೋಕ್ಕೆ ಕೂತ್ಕೊಬಿಟ್ಟೆ, ಯಾಕಂತ ಹೇಳಿದರೆ ಬರೀ ಖಾಲಿ ಹೊಟ್ಟೆನಲ್ಲಿ ಹೋಗಿದ್ದೆ, ಬೆಳಗ್ಗೆ ಟೆಸ್ಟ್ ಮಾಡ್ತಾರಲ್ವ. ಹಾಗಾಗಿ ನಾನು ತಿಂಡಿ ಮುಗಿಸ್ಕೊಂಡು ಬರೋದ್ರೊಳಗೆ ನಮ್ಮ ಮನೆಯವರು ಒಳಗೆ ಹೊರಗೆ ಎಲ್ಲ ಡ್ರಮ್ಮು ಅಂಡೆ ಎಲ್ಲ ತೊಳೆದು ನೀರು ತುಂಬಿಸಿದ್ರು. ಯಾವ ಮನೆಯಲ್ಲಿ ಗಂಡು ಮಕ್ಕಳು ಹೆಣ್ಮಕ್ಳ ಕಷ್ಟನ ಅರ್ಥ ಮಾಡಿಕೊಂಡು, ಹೆಂಡತಿಯ ಕಷ್ಟನ ಅರ್ಥ ಮಾಡಿಕೊಂಡು, ಅವನ ಕೈಲಾದಂತಹ ಸಣ್ಣ ಪುಟ್ಟ ಕೆಲಸಗಳನ್ನ ಮುಂದೆ ನಿಂತು ಮಾಡ್ತಾನೋ, ಹೆಂಡತಿಗೆ ಸಹಾಯ ಮಾಡ್ತಾನೋ, ಆ ಮನೆಯಲ್ಲಿ ಅವರಿಬ್ಬರ ದಾಂಪತ್ಯ ಜೀವನ ತುಂಬಾ ಸುಖವಾಗಿರುತ್ತೆ. ನಮ್ಮ ಕಡೆ 3 ದಿವಸಕ್ಕೆ 1 ದಿವಸ ನೀರು ಬಿಡ್ತಾರೆ. ಹಾಗಾಗಿ ನೀರು ಬಿಟ್ಟಿದ್ದ ದಿವಸ ತುಂಬಾ ಕೆಲಸ ಇರುತ್ತೆ. ನಾನು ಕೂಡ ಬೇಗ ಬಟ್ಟೆ ಹೊಕ್ಕೊಂಡೆ, ಬಿಸಿಲು ತುಂಬಾ ಇತ್ತು ಇವತ್ತು. ಅಷ್ಟರಲ್ಲಿ ಅಪ್ಪ ಮಗ ಇಬ್ಬರು ಸ್ನಾನ ಮುಗಿಸ್ಕೊಂಡು ತಿಂಡಿ ಮಾಡಿಕೊಂಡ್ರು. ಮತ್ತು ನಮ್ಮ ಮನೆಯವ್ರಿಗೆ ಗಾರೆ ಕೆಲಸ ಇವತ್ತು ರಜಾ ಇದ್ದಿದ್ದರಿಂದ ಅವರು ಸ್ವಿಗ್ಗಿನ ಆನ್ ಮಾಡಿಕೊಂಡ್ರು. ಯಾಕಂತೇಳಿದರೆ ನಾವು ಅವತ್ತೇ ದುಡಿಬೇಕು, ಅವತ್ತೇ ತಿನ್ನಬೇಕು. ಹಾಗಾಗಿ ಏನಾರು ಒಂದು ತಲೆ ಓಡಿಸ್ಬೇಕಲ್ಲ ಜೀವನ ಮಾಡೋಕ್ಕೆ. ತುಂಬ ದಿವಸದ ಮೇಲೆ ಇವತ್ತು ಸ್ವಿಗ್ಗಿ ಆನ್ ಮಾಡ್ಕೊಂಡಿದ್ದಾರೆ, ಫುಲ್ ದಿನ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಡೆಲಿವರಿ ಮಾಡೋಕ್ಕೆ ಅಂತ ಹೋಗಿದ್ರು. ಅಲ್ಲಿ ಜೋರಾಗಿ ಮಳೆ ಬರ್ತಾ ಇತ್ತಂತೆ. ಹಾಗೆ ನಿಮ್ಮೆಲ್ಲರಿಗೂ ಈ ಲಾಂಗ್ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಕೊಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.